ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಮಳೆಯ ಅಬ್ಬರ ಶುರುವಾಗಿದೆ. ಸಿಡಿಲ ಹೊಡೆತಕ್ಕೆ 2 ತೆಂಗಿನ ಮರದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು ರೇಣುಕಾದೇವಿ ದೇವಸ್ಥಾನದ ಪಕ್ಕದಲ್ಲಿ ನಡೆದಿರುವಂತಹ ಘಟನೆ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಮಳೆಯ ಆರ್ಭಟ ಶುರುವಾಗಿದೆ. ಸಿಡಿಲ ಹೊಡೆತಕ್ಕೆ 2 ತೆಂಗಿನ ಮರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ರೇಣುಕಾದೇವಿ ದೇವಸ್ಥಾನದ ಪಕ್ಕದಲ್ಲಿ ಆಗಿರುವಂತಹ ಘಟನೆ. ಮರಕ್ಕೆ ಬೆಂಕಿ ಬಿದ್ದ ದೃಶ್ಯ ಮೊಬೈಲ್ನಲ್ಲೂ ಕೂಡ ಸೆರೆಯಾಗಿದೆ. 1 ಗಂಟೆಯಿಂದ ಸುರಿತಾ ಇರುವಂತಹ ಮಳೆ ಕಂಟಿನ್ಯೂಸ್ ಆಗಿ ಸಿಡಿಲು ಗುಡುಗು ಸಹಿತ ಮಳೆ ಆರ್ಭಟ ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಶುರುವಾಗಿದೆ. 2 ತೆಂಗಿನ ಮರದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು ಸಿಡಿಲ ಹೊಡೆತಕ್ಕೆ ಬೆಂಕಿಗಾಹುತಿಯಾಗಿದೆ. ರೇಣುಕಾದೇವಿ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ತೆಂಗಿನ ಮರಗಳು ಸಿಡಿಲ ಹೊಡೆತಕ್ಕೆ 2 ತೆಂಗಿನ ಮರದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು ಬೆಂಕಿಗಾಹುತಿಯಾಗಿದೆ. 1 ಗಂಟೆಯಲ್ಲಿ ಆಗಿರುವಂತಹ ವಾಂತರ ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ರೇಣುಕಾದೇವಿ ದೇವಸ್ಥಾನದ ಪಕ್ಕದಲ್ಲೇ ಆಗಿರುವಂತಹ ಘಟನೆ. ಕಂಟಿನ್ಯೂಸ್ ಆಗಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. 1 ಅವರಿಂದ ಕೂಡ ಸಿಡಿಲ ಹೊಡೆತಕ್ಕೆ ನೋಡ್ತಾ ಇರಬಹುದು. 2 ತೆಂಗಿನ ಮರದಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಬೆಂಕಿಗಾಹುತಿ ಆಗಿದೆ 2 ಕೂಡ ತೆಂಗಿನ ಮರಗಳು. ದೇವಸ್ಥಾನದ ಪಕ್ಕ ರೇಣುಕಾ ದೇವಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ತೆಂಗಿನ ಮರಗಳು ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳು. 1 ಗಂಟೆಯಿಂದ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಸಿಡಿಲ ಹೊಡೆತಕ್ಕೆ ಇದೀಗ ತೆಂಗಿನ ಮರದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ತೆಂಗಿನ ಮರಗಳು ಸಿಡಿಲ ಹೊಡೆತಕ್ಕೆ ಬೆಂಕಿಗಾಹುತಿ ಆಗಿರುವಂತಹ ದೃಶ್ಯಗಳು. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಸುರಿತಾ ಇರುವಂತಹ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಗುಡುಗು ಸಿಡಿಲು ಸಹಿತ ಮಳೆ ಅಬ್ಬರಿಸ್ತಾ ಇರುವಂಥದ್ದು. ಜನರು ಭಯಭೀತರಾಗಿದ್ದಾರೆ. ಬಿಕಾಸ್ ಅಲ್ಲೇ ಇದ್ದಂತಹ ತೆಂಗಿನ ಮರಗಳಿಗೆ ಸಿಡಿಲು ಹೊಡೆದ್ಬಿಟ್ಟು ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು 2 ತೆಂಗಿನ ಮರದಲ್ಲಿ. ಸಿಡಿಲ ಹೊಡೆತಕ್ಕೆ ಕಾಣಿಸ್ಕೊಂಡಿರುವಂತಹ ಬೆಂಕಿ. ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಯಾರಿಗೂ ಕೂಡ ಆಗಿಲ್ಲ ಅದೃಷ್ಟವಶಾತ್. ಬಿಟ್ಟು ಬಿಡದೆ ಸುರಿತಾ ಇದೆ. 1 ಅವರಿಂದನೂ ಕೂಡ ಮಳೆರಾಯ. ಬೆಂಕಿ ಬಿದ್ದಿರುವಂತಹ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. 1 ಗಂಟೆಯಿಂದ ಕೂಡ ಕಂಟಿನ್ಯೂಸ್ ಆಗಿ ಅಬ್ಬರಿಸ್ತಾ ಇರುವಂಥದ್ದು ವರುಣರಾಯ.